ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಕುಂದಾಪುರ ಕನ್ನಡತಿ. ಬಳಕ ಬಂದ ಭಾಷೆ ನಮ್ಮದು, ಹಾಗೆ ಉಳಿಸ್ಕ ಬೆಳೆಸ್ಕವಪ್ಪ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡುವ. ಮೊನ್ನೆ ನನ್ನ ಚಾನಲಾಗ ಒಂದು ಪೋಸ್ಟ್ ಹಾಕಿದ್ದಿದ್ದೆ ಸೌರಯುಗಾದಿ ದಿನ. ನೀವು ಈ ಸೌರಯುಗಾದಿನ ಹ್ಯಾಂಗೆ ಆಚರಿಸ್ತ್ರಿ ಅಂದಳಿ. ಕೆಲವ್ರು ಹೊಟ್ಟು ಸುಡುದಂದಳಿ ಕಮೆಂಟ್ ಸಹ ಹಾಕಿದ್ದೀರಿ. ಅರೆ ಹೊಟ್ಟೆಂತಕ್ಕೆ ಸುಡ್ತ್ರಂದಳಿ ಕೇಂಡಗಳಿಗೆ ಯಾರದ್ದು ರಿಪ್ಲೈ ಇಲ್ಲ ಕಣಿ. ನೀವು ಗೊತ್ತಿದ್ದು ರಿಪ್ಲೈ ಮಾಡಲಿಯೋ ಗೊತ್ತಿಲ್ಲದೆ ರಿಪ್ಲೈ ಮಾಡಲಿಯೋ ನಂಗಂತೂ ಗೊತ್ತಿಲ್ಲ ಕಣಿ. ಆದರೆ ನಂಗೆ ಮಾತ್ರ ನಿಮ್ಮೊಟ್ಟಿಗೆ ಈ ಹಬ್ಬದ ವಿಶೇಷ ಎಂತ, ಈ ಹಬ್ಬನ ನಮ್ಮ ಕುಂದಾಪುರದಲ್ಲಿ ಎಂತಕ್ಕೆ ಆಚರಿಸ್ತ್ರೋ, ಈ ಹಬ್ಬನ ನಮ್ಮ ಕುಂದಾಪುರದಾಗ ಮಾತ್ರ ಆಚರಿಸ್ತ್ರ, ಮತ್ತು ಈ ಎರಡೆರಡು ಯುಗಾದಿ ಕಾನ್ಸೆಪ್ಟ್ ಎಂತ, ಇದನ್ನೆಲ್ಲ ನಿಮ್ಮೊಟ್ಟಿಗೆ ಹಂಚ್ಕಣ್ಕಂದಳಿ ಅನಿಸ್ತಿತ್ತು ಕಾಣಿ. ಅದಕ್ಕೆ ಅಲ್ಲಲ್ಲಿ ಸ್ವಲ್ಪ ವಿಷಯ ಹೆಕ್ಕಂಡ ನಿಮಗೂ ತಿಳಿಸಿಕೊಡುವ ಅಂದಳಿ ಹೇಳಿ ಈ ವಿಡಿಯೋ ಮಾಡ್ತಿದ್ನೆ. ಹೆಚ್ಚಿನ ಯುಗಾದಿ ಅಂದರೆ ಬರೀ ಚಂದ್ರಮಾನ ಯುಗಾದಿ ಮಾತ್ರ ಅಂದಳಿ ಹೇಳಿ ಅನ್ಕೊಂಡಿರ. ಅಲ್ಲದೆ ವರ್ಷದಲ್ಲಿ ಎರಡೆರಡು ಯುಗಾದಿ ಬರ್ತತ್ತು. ಒಂದು ಸೌರಮಾನ ಯುಗಾದಿ, ಮತ್ತೊಂದು ಚಾಂದ್ರಮಾನ ಯುಗಾದಿ. ನಾನು ಕೇಂಡ ಚಾಂದ್ರಮಾನ ಯುಗಾದಿ ಮಾತ್ರ, ಇದ್ಯಾವುದಿದು ಸೌರಮಾನ ಯುಗಾದಿ ಅಂದಳಿ ನೀವು ಕೇಂಬುದಾರೆ. ಚಾಂದ್ರಮಾನ ಯುಗಾದಿ ಚಂದ್ರಚಕ್ರ ಅಂದರೆ ಲೂನಾರ್ ಕ್ಯಾಲೆಂಡರ್ನ ಆಧಾರವಾಗಿ ಇಟ್ಕೊಂಡು ಅಮಾಸಿ ಮತ್ತು ಹುಣ್ಣಿಮೆ ಆಧರಿಸಿ ಲೆಕ್ಕಾಚಾರ ಹಾಕಿ ಈ ಚಾಂದ್ರಮಾನ ಯುಗಾದಿ ಬರ್ತತ್ತು. ಮತ್ತು ನಮ್ಮ ಸೌರಮಾನ ಯುಗಾದಿ ಸೂರ್ಯಚಕ್ರ ಅಂದರೆ ಸೋಲಾರ್ ಕ್ಯಾಲೆಂಡರ್ನ ಆಧಾರವಾಗಿ ಇಟ್ಕೊಂಡು ಸೂರ್ಯನ ಚಲನೆ ಆಧಾರದ ಮೇಲೆ ಈ ಸೌರಮಾನ ಯುಗಾದಿ ಬರ್ತತ್ತು. ಈ ಎರಡೂ ಯುಗಾದಿಗಳು ವರ್ಷಂಪ್ರತಿ ಮಾರ್ಚ್ ಕೊನೆ ಅಥವಾ ಏಪ್ರಿಲ್ ಪ್ರಾರಂಭದಲ್ಲಿ ಬರ್ತತ್ತು. ಇವೆರಡೂ ಯುಗಾದಿಗಳಿಗೂ ಒಂದು 10 ರಿಂದ 11 ದಿನ ಗ್ಯಾಪ್ ಇರ್ಬೋದು. ಚಾಂದ್ರಮಾನ ಯುಗಾದಿ ಅಂದರೆ ಸರ್ವೇ ಸಾಮಾನ್ಯ ನಮಗೆಲ್ಲರಿಗೂ ಗೊತ್ತೇ ಇರುತ್ತೆ. ಆದರೆ ಈ ಸೌರಮಾನ ಯುಗಾದಿನ ಒಂದೊಂದು ಬದಿಯಾಗ ಒಂದೊಂದು ಥರದಾಗ ಆಚರಿಸ್ತಾರೆ ಕಾಣಿ. ನಮ್ಮ ಕುಂದಾಪುರ ಬದಿಯರು ಈ ಹಬ್ಬನ ಸೌರಯುಗಾದಿ, ಆರೂಢ ಹಬ್ಬ, ಹೊಟ್ಸುಡು ಹಬ್ಬ ಅಂದಳಿ ಹೇಳಿ ಕರೆದ್ರೆ, ತುಳುನಾಡಿನರ ಬಿಸು ಪರ್ಬ ಅಂದಳಿ, ಕೇರಳದರ ವಿಶು ಅಂದಳಿ ಕೂಡ ಕರೀತಾರೆ. ನಮ್ಮ ಕುಂದಾಪುರದಂಗೆ ಈ ಹಬ್ಬದ ದಿನ ಹೊಟ್ಸುಡು ಮೂಲಕ ಶುರು ಮಾಡ್ತಾರೆ. ಈ ಹೊಟ್ಸುಡು ಹಬ್ಬ ಅಂದರೆ ಮತ್ತೆಂತ ಅಲ್ಲದೆ ಒಂದು ಹುಲ್ಚಂಪಿನ 6 ಸಲ ಗುಪ್ಪಿ ಮಾಡಿ ಸುಡೋದು. ನಾವು ಈ ಸಲ ಗೆದ್ದಂಗೆ ಹೊಟ್ಟು ಸುಟ್ಟಿತ್ತಂದರೆ ಆ ಸಲದ ಗೆದ್ದಿನ ನಾವೇ ಮಾಡ್ತಿತ್ತಂದಳಿ ಹೇಳಿ ಅರ್ಥ ಕಾಣಿ. ಅದು ನಮ್ಮದೇ ಗೆದ್ದಿಯ ಇರ್ಲಕ್ಕ ಅಥವಾ ನಾವು ಗೇಣಿ ತಗೊಳೋದು ಗೆದ್ದಿಯ ಇರ್ಲಕ್ಕ. ಈ ಹೊಟ್ಟು ಸುಡು ಹಬ್ಬ ವರ್ಷಂಪ್ರತಿ ಬ್ಯಾಸಾಯ ಮಾಡೋರಿಗೆ ಒಂದು ಪ್ರಾರಂಭ ಇದ್ದಂಗೆ ಕಾಣಿ. ನಮ್ಮ ಹಿರಿಯರ ಕಾಲಕ್ಕೆ ಲೈಕ್ ಬೇಸಾಯ ಇಲ್ಲಿ ಅಂದಳಿ ಮಳೆ ಮತ್ತು ಬಿಸಿಲನ್ನ ಆಧರಿಸಿ ಒಂದು ಬೇಸಾಯದ ಪದ್ಧತಿ ಇಟ್ಕೊಂಡಿದ್ದೀರಿ. ಹಾಗಾಯೇ ನಮ್ಮ ಹಿಂದಿನ ಕಾಲದರ ಅಷ್ಟು ಲೈಕ್ ಮಾಡಿ ಬೇಸಾಯ ಮಾಡ್ತಿದ್ದೀರಿ. ಒಳ್ಳೆ ಫಸಲು ಕೂಡ ಬರ್ತಿದ್ದಿದ್ದು. ಅವ್ರ ಅಂದಾಜಿನ ಪ್ರಕಾರ ನಮ್ಮ ಈ ಸೌರಯುಗಾದಿ ದಿನ ಬೇಸಾಯ ಶುರು ಮಾಡ್ರೆ ನಾವು ಹಾಕದಾಗಿಗೆ ಆದ್ರಿ ಮಳೆ ಸಿಕ್ಕಿ ಒಳ್ಳೆ ಫಸಲು ಮತ್ತಿದ್ರಿಂದ ದಿವಾಳಿ ಬಪ್ಪುರೊಳಗೆ ಗೆದ್ದಿ ಕೊಯ್ಲೆಲ್ಲ ಮುಗ್ದು ಗೆದ್ದಿ ದೀಪ ಬೆಚ್ಚಕ್ಕೂ ಲಗ್ತಂದಳಿಕೆ ಅವ್ರ ಲೆಕ್ಕಾಚಾರ. ಇಷ್ಟೆಲ್ಲ ಲೆಕ್ಕಾಚಾರ ಹಾಕಿ ನಮ್ಮ ಹಿರಿಯರ ಈ ದಿವಸನ ಹೊಡ್ಸುಡೋದ್ರ ಮೂಲಕ ಶುರು ಮಾಡ್ತಿದ್ದೀರಿ. ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆಯ್ತಂದಳಿ ಹೇಳಿ ಅಂದ್ಕೊಂಡಿದ್ದೆ. ಇಷ್ಟ ಆದಾಗಿದ್ದರೆ ವಿಡಿಯೋನ ಲೈಕ್, ಕಮೆಂಟ್ ಮತ್ತು ಶೇರ್ ಮಾಡೋದ್ರೊಟ್ಟಿಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಯ್ನಿ ಅಂದಳಿ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಿದ್ದೆ. ನಮ್ಮ ಕುಂದಾಪುರ ಕನ್ನಡ ಬಳಕ ಬಂದ ಭಾಷೆ ನಮ್ಮದು, ಹಾಗೆ ಉಳಿಸ್ಕ ಬೆಳೆಸ್ಕ ಹಪ್ಪ. ಮತ್ತೊಂದು ಹೊಸ ವಿಡಿಯೋಟಿಗೆ ಸಿಗ್ತೆ ಅಕ್ಕ.